ಲಕ್ಷ್ಮೀದಕ್ಕ ಲಕ್ಷ್ಮೀದಕ್ಕ ಎಲ್ಲೂ ಹೋಗಲ್ವಾ ಕೂಲಿ ಇವತ್ತು? ಹೋಗ್ಬೇಕು ಕಣೆ ಬಾನು, ಹೋಗ್ಬೇಕಮ್ಮ. ಕೂಲಿ ಹೋಗ್ದಿದ್ರೆ ನಡೆಯಲ್ಲ ಕಣಮ್ಮ ನಮ್ದು. ದಿನ ಕೂಲಿ ಹೋದ್ರೇನೇನೆ. ಆ ಗೌಡ್ನರ್ಗೆ ಸೌತೆಕಾಯಿ ಬಿಡ್ಸಕ್ಕೆ ಹೇಳಿದ್ದೆ, ಹೋಗ್ಬೇಕು ಆಮೇಲೆ. ನೀನ್ ನಾಳೆ ಉಂಡ್ ಬಂದೇನೆ ಬಾನು. ಜಾಕೆಟ್ ಕೊಟ್ಟಿದ್ನಲ್ಲ, ಹೊಲ್ದಿದ್ಯಾ ಇಲ್ವಾ ಇನ್ನನ? ಈಗ ತಾನೇ ತಿಂಡಿಗೆ ತಿಂದ್ ಬಂದೆ ಲಕ್ಷ್ಮೀದಕ್ಕ. ನಿಮ್ದು ಜಾಕೆಟ್ ಹೊಲ್ದಿದ್ದೆಲ್ಲ ಆಗಿದೆ, ಹುಕ್ ಹಾಕ್ಬೇಕು. ಹುಕ್ ಹಾಕ್ಬಿಟ್ಟು ನಾಳೆ ಕೊಡ್ತೀನಿ ಲಕ್ಷ್ಮೀದಕ್ಕ. ನಾಳೆ ಕೂಲಿ ಹೋಗ್ಬಿಟ್ಟು ಸಾಯಂಕಾಲ ಬರ್ತಿರಲ್ಲ ಮನೆಗೆ, ಅವಾಗ ಬನ್ನಿ ಮನೆ ಹತ್ರ. ಕೊಡ್ತೀನಿ, ಆಗಿರುತ್ತೆ. ಅಷ್ಟೊತ್ತಿಗೆ ಹುಕ್ ಹಾಕಿರ್ತೀನಿ. ಅಯ್ಯೋ ನಾನು ಕೊಟ್ಟು ಯೋಸೊಂದ್ ದಿನ ಆತಿ, 15 ದಿನ ಆತಮ್ಮ. ಇನ್ನ ಹುಕ್ ಸಾಕದಾಗೆ ಇದೆಯಾ? ಜಲ್ದು ಇವತ್ತು ಹಾಕು. ನಾಳೆಕಿಲ್ ನಾಡ್ದು ಒಂದು ಮದ್ವೆ ಐತಿ ನಮ್ ಸಂಬಂಧಿಕರದು, ಹೋಗ್ಬೇಕು. ನೀನಂತೂ ಎಷ್ಟ್ ದಿನ ಹೊಲಿತ್ಯಮ್ಮ, ಹೊಲ್ಕೊಡು ಅಂತ ಜಲ್ದು ಅಂತ ಹೇಳಿದೀನಿ. ನಾಡ್ದು ತಾನೇ ಕೊಡ್ತೀನಿ ಬಿಡಿ ಲಕ್ಷ್ಮೀದಕ್ಕ. ನಾಳೆ ಗ್ಯಾರಂಟಿ ಎಲ್ಲ ರೆಡಿ ಆಗುತ್ತೆ, ಹುಕ್ ಹಾಕೋದು ಎಲ್ಲ ರೆಡಿ ಆಗುತ್ತೆ. ನಾಳೆ ಸಾಯಂಕಾಲ ಕೊಡ್ತೀನಿ ಪಕ್ಕ. ಏನೇ ಗೌರಿ, ಕೆಲ್ಸಕ್ಕೆ ಹೋಗ್ತೀಯೇನು? ಏನ್ ತಿಂಡಿ ಮಾಡಿದ್ದ ಅಲ್ಲೇ ನೀಟತ್ಕೇನೆ? ನೋಡಮ್ಮ, ನೀನ್ ಅಲ್ಲೇನೆ ಕೆಲ್ಸಕ್ಕೆ ತಾರಾಡ್ಕೊಂಡು ಹೋಗ್ತೀಯ ಅಲ್ಲ 8:30ಗೆ. ಹೋಗ್ಬೇಕಲ್ಲ ಸ್ಮಕ್ಕಯ್ಯೋ, ಗಾರ್ಮೆಂಟ್ಸ್ನಾಗೆ ಒಂದ್ 5 ನಿಮಿಷ ಲೇಟ್ ಆದ್ರೂ ಬಾಯಿಗೆ ಬಂದಂಗೆ ಬೈತಾರೆ. ಅದಕ್ಕೇನೆ ಹೊತ್ತು ಮುಂಚೆ ಎದ್ದು ಎಲ್ಲ ನಾನೆಲ್ಲ ತೊಳೆದು ತಿಂಡಿ ತಿಂದು ಹೋಗ್ತಾ ಇದೀನಿ. ಪುಳಿಯೋಗರೆ ಮಾಡಿದ್ದೆ, ನೀನೇನ್ ಮಾಡಿದ್ದೆ? ಹೌದೇನೆ, ಎಷ್ಟು ಗಂಟೆಗೆ ಎದ್ದಿದ್ದೆ? ನೆಲ ಎಲ್ಲ ತೊಳೆದು ತಿಂಡಿ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು ನೋಡಮ್ಮ 8:30ಗೆ ಅಲ್ಲಿನೇ ಕೆಲ್ಸಕ್ಕೆ ಹೊರಟು ಬಿಟ್ಟಿದ್ಯಾ. ಹ್ಞೂ ಕಣ್ಣ ಸ್ಮಕ್ಕಯ್ಯ, ಇವತ್ತು ನಮ್ದು ವಾರ ಅಲ್ವೇ, ಅದಕ್ಕೇನೆ 5 ಗಂಟೆಗೆ 5:30ಗೆ ಎದ್ದಿದ್ದೆ. ಎದ್ದು ಕಸ ಎಲ್ಲ ವಾಡ್ದು ನೆಲ ತೊಳೆದು ಆಮೇಲೆ ಇನ್ನೇನ್ ಮಾಡೋದು, ಟೈಮ್ ಆಗಿತ್ತಲ್ಲ, ಅದಕ್ಕೇನೆ ಜಾಲ್ ಪುಳಿಯೋಗರೆ ಆದ್ರೆ ಜಾಲ್ದಾಗುತ್ತೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ. ಒಂದಿಟ್ಟು ತಿಂದು ಬಾಕ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಗೌರಿ, ನಿಮ್ದು ಗಂಡ ಕೆಲ್ಸಕ್ಕೆ ಹೋಗಲ್ವಾ? ಯಾವಾಗ್ಲೂ ಮನೆ ಹತ್ರನೇ ಇರ್ತಾರಲ್ಲ. ನಿಮ್ದು ನೋಡಿದ್ರೆ ಒಂದ್ ದಿವಸ ತಪ್ಪಲ್ಲ, ಆ ತರ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು. ನಿಮ್ಮ ಯಜಮಾನ್ರು ನೋಡಿದ್ರೆ ಯಾವಾಗ್ಲೂ ಮನೆಯಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಊರಲ್ಲಿ ಸುತ್ತರಿತಾ ಇರ್ತಾರೆ ಅವರು ಇವ್ರ ಜೊತೆಯಲ್ಲಿ. ಎಲ್ಲೂ ಕೆಲ್ಸಕ್ಕೆ ಹೋಗಲ್ವಾ ಅವರು? ಇಲ್ಲ ಕಣಕ, ಅಯ್ಯೋ ನನ್ ಗಂಡುಗೆ ನಾನು ಹೇಳಿ ಸಾಕಾತು. ಎಲ್ಲಾನ ಒಂದ್ ಕೆಲ್ಸ ನೋಡ್ಕೊಂಡು ಹೋಗಪ್ಪ ನೀನು, ಇಬ್ರು ದುಡಿದ್ರೆ ಸಂಸಾರ ಹೆಂಗೋ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಎಲ್ಲೂ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಕೆಲ್ಸಕ್ಕೆ ಹೋಗೋದಿರ್ಲಿ, ಎಲ್ಲನ ಕೆಲ್ಸ ಐತಾ ಇಲ್ವಾ ಅಂತ ಹೇಳಿ ಕೇಳ್ಕೊಂಬರಕ್ಕೂ ಆದ್ರೂ ಹೋಗು ಅಂತ ಹೇಳಿದ್ರು ಎಲ್ಗೂ ಹೋಗೋದೇ ಇಲ್ಲ. ನಮ್ ಗಾರ್ಮೆಂಟ್ಸ್ನಾಗೇನೆ ಕೆಲ್ಸ ಐತಿ, ಬಾ ಅಲ್ಲಿಗೆ ಹೋಗೋಣ ಅಂತಂದ್ರೆ ಅದೆಲ್ಲ ಹೆಂಗಸ್ರು ಮಾಡೋ ಕೆಲ್ಸ. ಗಾರ್ಮೆಂಟ್ಸ್ನಾಗ ಬರೇ ಹೆಂಗಸ್ರು ಇರ್ತಾರೆ, ನಾನು ಅಲ್ಲಿ ಬರಲ್ಲಪ್ಪ. ಅಲ್ಲಿಗೆ ಬಂದ್ರಂಗೇನೆ ಎಲ್ಲ ನಮ್ಮೂರಿನ ಜನ ಆಡ್ಕೊಂತಾರೆ. ಹೆಂಗಸ್ರು ಸಂದೆಕ್ ಹೋಗ್ತಾನೆ ಕೆಲಸ ಮಾಡಕ್ಕೆ ಅಂತಾನೆ, ಅದಕ್ಕೂ ಅಂತಾರೆ. ಕೂಲಿ ಹೋಗು ಅಂತಂದ್ರೆ ಬಿಸ್ಲಾಗ ಮಾಡಕ್ಕಾಗಲ್ಲ ಅಂತೈತ ಅಯ್ಯಪ್ಪ. ಇನ್ನು ಎಂತ ಕೆಲಸ ಮಾಡ್ತೈತೋ ಏನ್ ಕತ್ತಿಯೋ ನನ್ಗಂತೂ ಗೊತ್ತಿಲ್ಲಮ್ಮ. ಅಯ್ಯಪ್ಪ ಓದಿರೋದೇ ಒಂದು ಸೆಕೆಂಡ್ PUC ಓದೈತಿ, ಸೆಕೆಂಡ್ PUC ಅದು ಪಾಸ್ ಆಗಿಲ್ಲ, ಏನೂ ಇಲ್ಲ. ಇಂತಾಗೆ ಎಂತ ಕೆಲಸ ಸಿಗುತ್ತಮ್ಮ? ಗಾರ್ಮೆಂಟ್ಸ್ನಾಗೆ ಮಸ್ತ್ ಗಂಡಸ್ರು ಬರ್ತಾರೆ ಕೆಲ್ಸಕ್ಕೆ. ಬಾ ಹೋಗೋಣ ಅಂತಂದ್ರೆ ಬರಲ್ಲ ಅಂತೈತ ಅಯ್ಯಪ್ಪ. ನಾನು ಎಷ್ಟು ಹೇಳೋಣ ಹೇಳು, ಅದಕ್ಕೆ ಇನ್ನೇನ್ ಮಾಡೋದು ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಏನಾನ ಜೋರಾಗಿ ಹೇಳಿದ್ರೆ ನಾನು ಕೊಟ್ಟೆ ಜಗಳಕ್ಕೆ ಬರುತ್ತೆ. ನೀನ್ ಗಂಡನಂತ ಸೋಂಬೇರಿ ಇನ್ಯಾರನು ನಾನು ನೋಡ್ಲಿಲ್ಲಮ್ಮ. ಅಲ್ಲ, ವಯಸ್ಸಿದ್ದಾಗ ದುಡಿಯೋದ್ ಬಿಟ್ಟು ಕುಕ್ಕಂಡ್ ತಿಂತಾನಲ್ಲ, ಹೆಂಡ್ತಿನ ಕೆಲ್ಸಕ್ಕೆ ಕಳ್ಸಿ. ಅವ್ನ್ಗೊಂದಿಷ್ಟು ನಾಚಿಕೆನೇ ಆಗಲ್ಲಮ್ಮ. ಗಂಡಸಾಗಿ ದುಡಿಯಕ್ ಹೋಗೋದ್ ಬಿಟ್ಟು ಮನೆಗೆ ಸೇರ್ಕೊಂತಾನಲ್ಲ. ಏನ್ ಮಾಡ್ತಿದ್ದ ಇವಾಗ? ಎದ್ದಿದ್ನೋ ಇಲ್ವೋ? ಏನ್ ಇನ್ನ ಮನಿಕೊಂಡಿದ್ ನನ್ ಗಂಡ? ಅಯ್ಯೋ ಅಯ್ಯಪ್ಪ, ರಾತ್ರಿ 10 ಗಂಟೆ 11 ಗಂಟೆ ತಕ TV ನೋಡ್ತೈತಿ, 12 ಗಂಟೆ ತಕನ ಎದ್ದಾಗ 8 ಗಂಟೆ ಆದ್ರೂ ಎದ್ದಾಳಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕು ಎದ್ದಾಳಪ್ಪ ಅಂತ ಎದುರಿಸಿದಾಗ ಆವಾಗ ಎದ್ದಾಳ್ತೈತ ಅಯ್ಯಪ್ಪ. ಎದ್ದು ಆವಾಗ ಮಗ ತೊಳ್ಕೊಂಡು ತಿಂಡಿ ತಿಂದು ಕುಕ್ಕೊಂಡು ಆಮೇಲೆ ಎಲ್ಲ ನನ್ನ ಊರಕ್ಕೆ ಹೋಗಿ ಎಲ್ಲೆಲ್ಲ ಯಾರ ಜೊತೆಗನ ಮಾತಾಡ್ಕೊಂಡು ಬೈಕ್ ಮಾಡ್ಕೊಂಡು ಮಂತಕ್ಕೆ ಬರೋದು ಅಷ್ಟೇನೆ. ಎಲ್ಲೂ ಕೆಲಸ ಐತಾ ಇಲ್ವಾ ಅಂತೇಳಿನು ಎಲ್ಲೂ ಹೋಗಿ ಕೇಳೋದು ಇಲ್ಲ, ಏನೂ ಇಲ್ಲ. ನಾನೇನ ಎಲ್ಲ ನನ್ನ ಕೆಲಸ ಐತಂತೆ ಹೋಗು ಅಂತಂದ್ರೆ ನನ್ಗೆ ಆ ಕೆಲಸ ಆಗಲ್ಲ, ನನ್ಗೆ ಈ ಕೆಲಸ ಆಗಲ್ಲ, ಅಲ್ಲಿ ಸಂಬಳ ಕಮ್ಮಿ ಅಂತೆ, ಬರೇ ಇಂಥವು ಕಾರಣ ಹೇಳ್ಕೊಂಡು ಮನೆಗೆ ಸೇರ್ಕೊಂಡೈತೆ ಆಲೇನೆ. ನಾನು 1 ವರ್ಷದಿಂದ ಹೇಳ್ತಲೇ ಇದೀನಿ, ವರ್ಷದಿಂದ ಮನೆಗೆ ಕುಕ್ಕಣೈತೆ ಅಯ್ಯಪ್ಪ. ಇಂಥರ ಆದ್ರೆ ಹೆಂಗ್ ಸಂಸಾರ ಮಾಡ್ಬೇಕೋ ಏನೋ, ನನ್ಗಂತೂ ಹೇಳಿ ಸಾಕಾಗೋಗೈತೆ ಹೋಗತ್ಲಾಗಿ. ನಾನು ಒಬ್ಳು ದುಡಿಯೋದು ಯಾಕಾಗುತ್ತೆ ಹೇಳ ಸ್ಮಕ್ಕಯ್ಯ? ಎಲ್ಲ ತರಕಾರಿ ರೇಟು, ಬೆಳಕಾಳು ಬೆಲ್ಲ ಎಲ್ಲ ಈ ರೇಟ್ ಹಾಕಿ ಕುಕ್ಕಣೈತಿ. ಈ ಅಪ್ಪ ದುಡಿಯಕ್ಕೆ ಹೋಗೋದ್ ಬಿಟ್ಟು ಮನೆಗೆ ಕುಕ್ಕೊಂಡಿದ್ರೆ ಹೋಗತ್ಲಾಗಿ ನನ್ಗಂತೂ ಸಾಕಾಗೋಗೈತೆ ಅಯ್ಯಪ್ಪ ಹೇಳಿ. ಅಕ್ಕತ್ತ ಇವಾಗ ಹೇಳೋದೇ ಇಲ್ಲ, ಹೆಂಗನ ಮಾಡ್ಕೊಂಡು ಹೋಗ್ಲಿ ಹೇಳು ಅಂತೇಳಿ ಸುಮ್ಮನೆ ನಾನು ಪಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಅಡುಗೆ ಮಾಡಿಕ್ತೀನಿ ಅಷ್ಟೇನೆ. ಉಂಡು ಸುಮ್ಮನೆ ಚಿಕ್ಕ ತಿರ್ಕೊಂಡು ಹೋಗ್ಬಿಡುತ್ತಿ ಅಲ್ಲಿ ಇಲ್ಲಿ ಕುಕ್ಕಂಡು ಮಾತಾಡಕ್ಕೆ. ನಿನ್ ಮಗನ್ ಯಾರು ನೋಡ್ಕೊಂತಾರೆ? ಅಯ್ಯೋ ನಾನ್ ಕೆಲ್ಸಕ್ಕೆ ಹೋಗ್ಬೇಕಲ್ಲಕ್ಕ, ಅದಕ್ಕೇನೆ ಯಾರು ಮಂತಾಗಿರಲ್ಲ ಅಂತ ಹೇಳಿ ನಮ್ಮ ಅಮ್ಮ ಇಂತಕ್ ಬಿಟ್ಟು ಬಂದಿದ್ದೀನಿ ಕರ್ಕೊಂಡೋಗಿ. ಇಲ್ಲಿದ್ದೆ ಅಯ್ಯಬ್ಬ ಅವ್ರಿಗೂ ನೋಡ್ಕೊಂಬಲ್ಲ, ಅದಕ್ಕೆ ಅದ್ಲಾಗೆ ನಾನು ಕರ್ಕೊಂಡೋಗಿ ನಮ್ಮ ಅಮ್ಮ ಇಂತಕ್ ಬಿಟ್ಟಿದ್ದೀನಿ. ನಮ್ಮ ಅಮ್ಮ ಹೆಂಗೋ ನೋಡ್ಕೊಂಬತ್ತೆ, ಅಲ್ಲಿ ಶಿಶುವರ್ಕ್ ಹೋಗ್ತೈತೆ ನಮ್ಮ ಹುಡ್ಗ. ಅಯ್ಯೋ ಪಾಪ ಗೌರಿ, ನಿಮ್ದು ನೋಡ್ತಾ ಇದ್ರೆ ನಮ್ದಕ್ಕೆ ಅಯ್ಯೋ ಅನ್ಸುತ್ತೆ. ನಿಮ್ದು ಗಂಡಾಗ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಸಲ್ವೋ ಏನೋ. ನೋಡು, ಒಂದು ಮಗು ಕೂಡ ಇದೆ, ಅದಕ್ಕೆ ಓದ್ಸಕ್ಕೆ, ಬಟ್ಟೆ ತರ್ಲಿಕ್ಕೆ, ಫೀಸ್ ಕಟ್ಲಿಕ್ಕೆ ದುಡ್ಡಾದ್ರೂ ಬೇಕಲ್ಲ. ಅದಾದ್ರೂ ಯೋಚನೆ ಮಾಡೋದ್ ಬೇಡವಾ? ಹಂಗಂತ ಅಂದ್ರೆ ಬಿಡೆ ಗೌರ್ಮೆಂಟ್ ಸ್ಕೂಲ್ ಐತೆ, ಅಲ್ಲೇನು ಫೀಸ್ ತಾಮಲ್ಲ, ಬಟ್ಟೆ ಪುಸ್ತಕ ಊಟ ಎಲ್ಲ ಕೊಡ್ತಾರೆ, ಅಲ್ಲೇ ಓದ್ಲೇಳು. ಅವನೇ ಓದಿ ದಬ್ಬಕ್ಕದ ಅಷ್ಟ್ರಾಗೆ ಐತಿ ಅಂತ ಅಂಬುತ್ತಲ್ಲ. ಇಂಥರಾದ್ರೆ ಏನ್ ಹೇಳಕ್ಕ?
ಸರಿ ನನಗೆ ಟೈಮ್ ಆತು, ಹೋಗ್ತೀನಿ ನಾನು. ಅಲ್ಲ ಗೌರ್ಮೆಂಟ್ ಸ್ಕೂಲಾಗಾದ್ರೂ ಓದ್ಸು, ಕಾರ್ಮೆಂಟ್ನಾಗಾದ್ರೂ ಓದ್ಸು. ಅದು ಅವ್ರು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗ್ ಓದ್ತಾರೆ ಏನು ಅಂತಾನ. ಅಲ್ಲ ಜೀವನ ಮಾಡಕ್ಕಾದ್ರೂ ಒಂದು ಕೆಲಸ ಅಂತ ಇರ್ಬೇಕು ತಾನೆ ಗಂಡ್ಸಾದ್ಮೇಲೆ. ಏನಾನ ವಯಸ್ಸಿಗೆ ಆಗಿ ತಾಳೇನಿ, ವಯಸ್ಸಾಗಿರೋ ಮುದುಕರೇನೆ ಅಲ್ಲಿ ಇಲ್ಲಿ ಯಾತನ ವ್ಯಾಪಾರ ಮಾಡ್ಕೊಂಡು ಇಲ್ಲಾಂದ್ರೆ ಕಡ್ಡಿ ಪಡ್ಡಿ ಸಿಕ್ಕೊಂಡು ಹೆಂಗೋ ದುಡ್ಕೊಂಡು ತಿಂತಾರೆ. ಇನ್ನು ಇವನು ವಯಸ್ಸೈತಿ, ಈ ವಯಸ್ಸಿನಾಗೆ ದುಡಿದೆ ಇನ್ನೇನು ವಯಸ್ಸಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಾನಂತ ಯಪ್ಪ. ಸರಿ ಹೋಗಮ್, ನೀನು ಟೈಮ್ ಆಗುತ್ತೆ. ನಾವು ನೋಡು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೀವಿ, ಆಟೋ ಹೋಗುತ್ತೆ ಅನ್ಸುತ್ತೆ ಗಾರ್ಮೆಂಟ್ಸ್ ಇಂದು, ಹೋಗ್ ನೀನ್ ಜಲ್ದು. ನಾನಿವಾಗ ಇವ್ರ ಮಂತಗಾಸಿನಿ ಬಂದೆ, ಗೌರಿರ್ ಮಂತಗಾಸಿನ. ಇವಾಗ ನಾನು ಬರ್ಬೇಕಾರೆ ಇವಳ ಗಂಡ ಶಿವ ಅವನು ಇವಾಗ ಎದ್ದು ಅಲ್ಲಿ ತಿಕ್ತಾ ಇದ್ದ. ಏನ ಮರಯ್ಯ ಇವಾಗ ಎದ್ದೇನಪ್ಪ, ಇವಾಗ ಅಲ್ಲಿ ತಿಕ್ತಾ ಇದೀಯ ಅಂತಂದೆ. ಹೂಕಂಡ್ ಬಗ್ಗೆ ಕಯ್ಯ ಇನ್ನೆಲ್ಗೆ ಹೋಗ್ಬೇಕಾಗತ್ತೆ, ಅದಕ್ಕೇನೆ 8 ಗಂಟೆ ತಕ ಮನಿಕೊಂಡಿದ್ದೆ. ನನ್ನ ಹೆಂಡ್ತಿ ಇವಾಗ ಗಾರ್ಮೆಂಟ್ಸ್ ಹೋದ್ಲು, ಎದ್ದಾಳ್ಸೋದ್ಲು, ಅದಕ್ಕೆ ಇವಾಗ ತಿಂಡಿ ತಿಮ್ಮನ ಅಂತ ಹೇಳಿ ಅಲ್ಲಿ ತಿಕ್ತಾ ಇದೀನಿ ಅಂತಾನೆ. ನಾಸಿಕ್ ಕೆಟ್ಟನು, ಹಂಗೆ ಹೇಳಕ್ ಹೆಂಗಾದ್ರೂ ಮನ್ಸು ಬರುತ್ತೋ ಅವನಿಗೆ, ಒಂದು ಈಟನು ನಾಚಿಕೆ ಆಗಲ್ವೇನಮ್ಮ. ನಾನು ಮನಸ್ನಾಗೆ ಬೈಕೊಂಡು ಅದೇ ಬಂದೆ ಇತ್ಲಾಗೆ. ಅಯ್ಯೋ ಅಂತ ಸೋಂಬೇರಿಗಳಿಗೆ ನಾಚಿಕೆನೂ ಆಗಲ್ಲ, ಗೀಚಿಕೆನೂ ಆಗಲ್ಲ, ಬಾಗಿಂದು ಹಕ್ಕ. ಹೆಂಗೋ ಹೆಂಡತಿ ದುಡಿಯಕ್ ಹೋಗ್ತಾಳೆ, ತಂದು ಮಾಡಿ ಹಾಕ್ತಾಳೆ. 3 ಹೊತ್ತು ತಿನ್ಕೊಂಡು ಮನೇಲಿ ಕೂತಿರ್ತಾರೆ. ಮನೇಲಿ ಕೂತಿರ್ತಾರೆ, ಇಲ್ಲಾಂದ್ರೆ ಊರಲ್ಲಿ ಯಾರಾದ್ರೂ ಸೋಂಬೇರಿಗಳು ಇರ್ತಾರಲ್ಲ, ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಹಟ್ಟೆ ಹೊಡ್ಕೊಂಡು ಬರ್ತಾರೆ ಅಷ್ಟೇ. ಅವ್ರ ಜೊತೆ ಏನು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಇಂಥವ್ರಿಗೆಲ್ಲ ಹೆಂಡತಿ ಮಕ್ಕಳು ಎಲ್ಲ ಯಾಕ್ಬೇಕೋ ಏನೋ. ನನ್ನ ಗಂಡೇನ ಹಿಂಗೆ ಮನೆಯಾಗೆ ಇರಂಗಿದ್ದಿದೆ ನಾನೇನಿಲ್ಲ. ಪರ್ಕೆ ತಕೊಂಡು ಎದ್ದು ಕೆಲ್ಸಕ್ಕೆ ಹೋಗ್ತೀಯೋ ಇಲ್ವೋ ಅಂತೇಳಿ ಪರ್ಕೆ ಹಿಡ್ಕೊಂಡು ನಿಂತ್ಕೊಂತಿದ್ದೆ. ಅಲ್ಲ ಗಂಡ್ಸಾಗಿ ದುಡಿಯಕ್ ಹೋಗ್ದಲೇನೆ ಮನೆಗೆ ಸೇರ್ಕೊಂಡ್ರಿ ಯಾರ್ ಸ್ಥಾನ ಸಹಿಸ್ಕೊಂತಾರೆ ಹೇಳು? ಈ ಗೌರಿ ಆಗಕ್ಕೆ ಸಹಿಸ್ಕೊಂಡು ಹೆಂಗೋನ ಆ ಜಗಳ ಆಡ್ದಂಗೆ ಸುಮ್ಮನೆ ಇರ್ತಾಳೆ. ನನ್ನಂತಳಾಗಿದ್ರೆ ಏನಿಲ್ಲ, ಗಂಡನ ಪರ್ಕೆ ತಕೊಂಡು ಏರಿಕ್ತಿದ್ದೆ. ಹೆಂಡ್ತಿನ ಕೆಲ್ಸ ಕಳ್ಸಿ ಮನೆಗೆ ಸೇರ್ಕೊಂತೀಯ ಅಂತಾನ. ಲಕ್ಷ್ಮಿಂದ ಅಕ್ಕ ಎಲ್ರಿಗೂ ನಿಮ್ ಥರನೇ ಧೈರ್ಯ ಇರ್ಬೇಕಲ್ಲ. ಪಾಪ ಗೌರಿ ಮೆತ್ತನಳು, ಅದಕ್ಕೆ ಹೆದರ್ಕೊಂತಾಳೆ ಗಂಡಗೆ, ಸುಮ್ನೆ ಯಾಕೆ ಜಗಳ ಅಂತ ಹೇಳಿ. ಅಲ್ಲ ಗೌರಿ ಗಂಡಗೆ ಉಮ್ತಾನಲ್ಲ, ಹೆಂಗಾದ್ರೂ ಕೂಳು ಒಳಕ್ ಹೋಗುತ್ತಮ್ಮ. ಹೆಂಡ್ತಿ ತೊಂದಾಗ್ತಾಳಲ್ಲ, ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ನಾನು ಹಿಂಗ್ ಕುಕ್ಕೊಂಡು ಉಂಡ್ರೆ ಹೆಂಗಾಗುತ್ತೆ ಅಂತನ ಮನ್ಸಿಗೆ ಬರೋದೇ ಇಲ್ವಿ ಅವ್ರಿಗೆ. ಅಷ್ಟೆಲ್ಲ ಯೋಚನೆ ಮಾಡಂಗಿದ್ದಿದ್ರೆ ಅವನ್ಯಾಕೆ ಮನೇಲಿ ಇರ್ತಿದ್ದ ಭಾಗ್ಯದ ಅಕ್ಕ ಇಷ್ಟ ದಿನ. ಎಲ್ಲಾದ್ರೂ ಕೆಲಸ ನೋಡ್ಕೊಂಡು ಹೋಗ್ತಾ ಇರೋನು. ಸೋಂಬೇರಿಗಳಿಗೆ ಯಾವ ಕೆಲ್ಸನೂ ಆಗಲ್ಲ. ಆ ಕೆಲ್ಸ ಆಗಲ್ಲ, ಈ ಕೆಲ್ಸ ಆಗಲ್ಲ, ಅಲ್ಲಿ ಸಂಬಳ ಕಮ್ಮಿ, ಅಲ್ಲಿ ಬೈತಾರೆ, ಅಲ್ಲಿ ರಜಾ ಕೊಡಲ್ಲ ಅಂತೇಳಿ 100 ಕಾರಣ ಹೇಳ್ತಾರೆ. ಅದೇ ದುಡ್ಕೊಂಡು ತಿನ್ಬೇಕು ಅಂತ ಮನ್ಸಿರೋರ್ಗೆ ಯಾವ ಕೆಲ್ಸನಾದ್ರೂ ಆಯ್ತು, ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾರೆ. ದುಡಿಬೇಕು ಅಂತ ಮನ್ಸಿರ್ಬೇಕು ಅಷ್ಟೇ. ಸೋಂಬೇರಿ ಆಗಿದ್ರೆ ಹಂಗೇನೆ, ಇಲ್ದೇ ಇರೋ ಕಾರಣ ಹೇಳ್ಕೊಂಡು ಕೆಲ್ಸಕ್ಕೆ ಹೋಗ್ದಂಗ್ ಮನೆಯಲ್ಲೇ ಸೇರ್ಕೋತಾರೆ. ಹೂ ಕಣೆ ಬನು, 100ಕ್ಕೆ 100 ಸತ್ಯವಾದ ಮಾತು ಹೇಳ್ದೆ ಕಣೆ ನೋಡಿ. ಅಲ್ಲ ದುಡಿಬೇಕು ಅಮ್ಮ ಮನ್ಸಿರೋರು ಯಾವನು ಲೆಕ್ಕಕ್ಕೆ ಇಟ್ಕೊಂಬಲ್ಲ, ಯಾವ ಕಾರಣನೂ ಲೆಕ್ಕಕ್ಕೆ ತಾಮಲ್ಲ. ಏನೇ ಸಮಸ್ಯೆ ಬಂದ್ರು ಎಲ್ಲ ಸಮಸ್ಯೆನೂ ಎದುರಿಸಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ತಿಂತಾರೆ, ಹೆಂಡತಿ ಮಕ್ಳನ್ನು ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೆ ಸೋಂಬೇರಿಗಳಿಗೆ ಇಲ್ಲದ ಕಾರಣ ಅವರೇ ಹುಡುಕ್ಯಂತಾರೆ ಕಾರಣಗಳನ್ನ. ಅಲ್ಲ ಹೆಂಡತಿನೇ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಾನ್ ಹೆಂಗ್ ಕುತ್ಕೊಂಡಿರಾನ? ನಾನು ಒಂದಿಷ್ಟು ದುಡಿಯಕ್ ಹೋಗನಲ್ವೇ ಅಂತನ ಆ ಶಿವುಗೆ ಒಂದ್ ಸ್ವಲ್ಪನಾದ್ರೂ ಏನು ಅನ್ಸಲ್ವೇ? ಅಲ್ಲ ಹೆಂಡತಿ ದೇಶಕ್ಕೆ 5ವರೆಗೆ ಎದ್ದು ಎಲ್ಲಾ ಕೆಲಸ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋಗ್ತಾಳಲ್ಲ ರೆಡಿಯಾಗಿ. ನಾನು ಹಿಂಗ್ ಮನೆ ಕುಕ್ಕೊಂಡಿದ್ರೆ ಯಾರನ ಏನ್ ಅಂದ್ಕಮ್ಮಲ್ಲ, ಊರಿನ ಹೆಂಗಸ್ರು ಆಡ್ಕೊಂತಾರೆ. ಅವನ್ನೆಲ್ಲನ ಅವ್ರು ಯೋಚನೆ ಮಾಡಲ್ವೇನಮ್ಮ ಅವರು? ಅಂತವೆಲ್ಲ ಯೋಚನೆ ಮಾಡಂಗಿದ್ದಿದ್ರೆ ಅವನ್ಯಾಕೆ ಮನೆಗಿರ ತಗತ್ಲಾಗಿ. ಯಾರು ಏನೇ ಉಗಿದ್ರು ನನಗೆ ಉಗ್ತಾ ಇಲ್ಲ ಅನ್ಕೊಂತಾವು ಅಂತವಾವು ಸೋಂಬೇರಿಗಳು. ಹೂ ಕಣೆ ಭಾಗ್ಯಮ್ಮ, ಯಾರನ್ನ ಮದ್ವೆ ಆದ್ರೂ ಆ ಕೆಲ್ಸ ಇಲ್ದೇನೆ ಮನೆ ಕುಕ್ಕೊಂಡು ಸೋಂಬೇರಿಗಳ ತರನ ಕಾಲ ಕಳಿತಾವ್ ನೋಡು, ಅಂತರ್ನ ಮಾತ್ರ ಮದ್ವೆ ಆಗ್ಬಾರ್ದಮ್ಮ. ಎಷ್ಟೇ ಕಷ್ಟ ಆಗ್ಲೇಳು, ಏನೇ ಕೆಲ್ಸ ಆಗ್ಲೇಳು, ಕಷ್ಟಪಟ್ಟು ದುಡ್ದು ಹೆಂಡತಿ ಮಕ್ಳನ್ನ ಸಾಕ್ತೀನಿ ಎಂಬರ್ ನಮ್ಮ ಮದ್ವೆ ಆಗ್ಬೇಕು ಹೆಣ್ಮಕ್ಳು. ಅವಾಗ್ಲೇ ಅವ್ರ ಜೀವನ ಚೆನ್ನಾಗಿರೋದು. ಈ ಸೋಂಬೇರಿಗಳು ಮದ್ವೆ ಆದ್ರೆ ಅಷ್ಟೇನೆ, ಹಿಂಗೆ ಈ ಗೌರಿ ಹಂಗೆ ಕಷ್ಟ ಅನುಭವಿಸ್ಬೇಕು ಯಾವಾಗ್ಲೂ. ಹೆಂಗ ಗೌರಿ ಒಂದಿಟ್ಟು ಓದ್ಕೊಂಡಿರಕ್ಕೆ ಗಾರ್ಮೆಂಟ್ಸ್ನಾಗೆ ಹೋಗಿ ದುಡ್ಕೊಂಡು ತಿಂತಾಳೆ. ನಮ್ಮಂತಾರ ಯಾರನ್ನ ಅಂತ ಗಂಡ ಸಿಕ್ಕಿದ್ರೆ ಕೂಲಿ ಹೋಗ್ಬೇಕಾಗಿತ್ತು ಬಿಸ್ಲಾಗಿ. ಹೆಂಗೋ ನನ್ನ ಗಂಡನೂ ಕೂಲಿ ಹೋಗ್ತಾನೆ, ನಾನು ಹೋಗ್ತೀನಿ, ಇಬ್ರು ಹೋದ್ರೆ ಹೆಂಗೋ ಸಂಸಾರ ನಿಭಾಯಿಸ್ತೀವಿ. ಹೆಂಗೋ ಇಟ್ಟು ಒಟ್ಟು ಉಳಿಸ್ಕೊಂಡು ಮಕ್ಳು ಮರಿಗೆ ಓದಿಸ್ಕೊಂಡು ಹೆಂಗೋ ಸಂಸಾರನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಗಂಡ ಮಾತ್ರ ಮನೆ ಕುಕ್ಕೊಂಡು ತಿಂಬೋದು, ಹೆಂಡತಿ ಕೆಲ್ಸಕ್ಕೆ ಹೋಗೋದು ಅಂತಂದ್ರೆ ಯಾವತ್ತೂ ಉಳಿಯಲ್ಲ. 1 ರೂಪಾಯಿಗೂ ಲೆಕ್ಕ ಹಾಕ್ಬೇಕಾಗುತ್ತೆ. ಅವಾಗ ಹುಡುಗರ್ಗೆ ಯಾರನ್ನ ಒಂದ್ ಚಾಕ್ಲೇಟ್ ಕೊಡ್ಸ್ಬೇಕು ಅಂದ್ರೂ ಯೋಚನೆ ಮಾಡಂಗಾಗುತ್ತೆ. ಅದೇ ಇಬ್ರು ದುಡಿದ್ರೆ ಅಂತ ಯೋಚನೆಗಳೇ ಇರಲ್ಲ. ಬಿಡಪ್ಪ ಇದ್ದು ಇಬ್ರು ದುಡಿತಾ ಇದೀವಿ, ನಮ್ಗಿನ್ನೇನ್ ಚಿಂತೆ, ಚೆನ್ನಾಗಿರೋಣ ಅಂತ ಅವಾಗ ಅನಿಸುತ್ತೆ ಎಲ್ಲಾರ್ಗು. ಲಕ್ಷ್ಮಿಂದ ಅಕ್ಕ ಯಾವ ಕೆಲ್ಸನೇ ಆಯ್ತು ಪ್ರಾಬ್ಲಮ್ ಇದ್ದೇ ಇರ್ತವೆ, ಸಮಸ್ಯೆ ಬಂದೇ ಬರ್ತವೆ. ಹಂಗಂತ ಹೇಳಿ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಆ ಕೆಲ್ಸಕ್ಕೆ ಹೋಗದೆ ಇದ್ರೆ ಆಗುತ್ತಾ? ಕಷ್ಟಪಟ್ರೇನೆ ಸುಖ, ಕಷ್ಟಪಟ್ರೆ ನಮ್ದಕ್ಕೆ ಸುಖಾಗೆ ದೊರೆಯುತ್ತೆ. ಆದ್ರೆ ಕಷ್ಟಪಡ್ದೇನೆ ಸುಖ ಬೇಕು ಅಂದ್ರೆ ಹೆಂಗ್ ಬರುತ್ತೆ ಹೇಳು? ಆ ಗೌರಿ ಗಂಡ ಶಿವುಗೆ ಅದ್ಯಾವಾಗ ಬುದ್ಧಿ ಕೊಡ್ತಾನೋ ದೇವ್ರು.
ಹೆಂಗೋ ಇವಳೊಂದಿಟ್ಟು ಬುದ್ಧಿವಂತೆ ಆಗತ್ಗೆ ಅನ್ಸರಿಸ್ಕೊಂಡು ಹೋಗ್ತಾಳೆ. ಇನ್ಯಾರಾದ್ರೂ ಬಾಯಿ ಬಡಿಕೆ ಆಗಿದ್ರೆ ಗುದ್ದಾಡ್ಕೊಂಡು ಇಟ್ಟತ್ತಿಗೆ ಗಂಡನ್ ಬಿಟ್ಟು ತವ್ರ ಮನೆಗೆ ಹೋಗಿ ಕುಕ್ಕೊಂಡಿರಾಳು. ನೋಡಿದ್ರಲ್ಲ ಸ್ನೇಹಿತರೆ, ಹೆಂಡತಿನ ಕೆಲ್ಸಕ್ಕೆ ಕಳಿಸಿ ಗಂಡ ಮನೆ ಕುಕ್ಕಂಡ್ ತಿಂದ್ರೆ ಹೆಂಗ್ ಆಡ್ಕೊಂತಾರೆ ಊರಿನ ಹೆಂಗಸರು ಅಂತ ಹೇಳಿ. ಅದಕ್ಕೇನೆ ಗಂಡಸರಾದವರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳೋದು. ಅದೇನೋ ಇಂಡ್ಲರ್ ಒಂದ್ ಗಾದೆ ಮಾಧ್ಯಮ ಹೇಳೋರಲ್ಲ, ಅದೇನೋ ಉದ್ಯೋಗ ಪುರುಷ ಲಕ್ಷಣ ಅಂತಾನ. ಅದಕ್ಕೆ ಹೇಳೋದು, ಗಂಡಸರಿಗೆ ಒಂದ್ ಕೆಲಸ ಅಂತ ಇದ್ರೇನೆ ಅವ್ರಿಗೆ ಮರ್ಯಾದೆ ಊರಾಗೆ. ಎಲ್ಲಾರು ಬೆಲೆ ಕೊಡೋದು ಅವಾಗ್ಲೇನೆ, ದುಡಿತಾನೆ ಅಂತಂದ್ರೆ. ದುಡಿಯಲ್ಲ ಅಂತಂದ್ರೆ ಯಾರು ಬೆಲೆ ಕೊಡಲ್ಲ, ಮಕ್ಳನ್ನು ಬೆಲೆ ಕೊಡಲ್ಲ ಕೊನೆಗೆ. ಎಲ್ಲ ಕೆಲಸದಲ್ಲೂ ಒಂದಲ್ಲ ಒಂದ್ ಸಮಸ್ಯೆಗಳು ವಿಘ್ನಗಳು ಬಂದೇ ಬರ್ತವೆ. ಸಮಸ್ಯೆಗಳು ಇದಾವೆ ಅಂತೇಳಿ ಕೆಲ್ಸಕ್ಕೆ ಹೋಗ್ದಂಗಿದ್ರೆ ಹೆಂಗಾಗುತ್ತೆ ಹೇಳಿ ಸಂಸಾರಗಳು. ಅದಕ್ಕೆ ಗಂಡ ಹೆಂಡತಿ ಅಂದ್ಮೇಲೆ ಅನುಸರಿಸ್ಕೊಂಡು ಇಬ್ರು ದುಡ್ಕೊಂಡು ತಿಂದ್ರೇನೆ ಸಂಸಾರ ಚೆನ್ನಾಗಿರೋದು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.